ಚಿಕನ್ ಚಾಪ್ಸ್ ನೋಡಿ, ಚಿಕನ್ ಚಾಪ್ಸ್ ಮಾಡಿದ್ದೀವಿ. ಇಲ್ಲಿ ಮಟನ್ ಕೆಲಸ, ಟೈಲ್ಸ್ ಕೆಲಸ ನಡೀತಾ ಇದೆ. ಆಲ್ರೆಡಿ ಒಂದು ರೂಮ್ ಫಿಲಪ್ ಮಾಡ್ಕೋಬೇಕಲ್ವ, ಇದು ಕೊಟ್ಕೊಂಡಿರಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾನ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಮಂಗಳವಾರ, ಅಕ್ಕ ಮನೆಯದ್ದು ಬಾರೂಟದ ಸಂಭ್ರಮ. ತಿಂಡಿಗೆ ನಾವು ಏನೇನು ಮಾಡ್ಕೊಂಡಿದ್ದೀವಿ ಗೊತ್ತಾ? ಚಿಕನ್ ಚಾಪ್ಸ್ ನೋಡಿ, ಚಿಕನ್ ಚಾಪ್ಸ್ ಮಾಡಿದ್ದೀವಿ. ಇಲ್ಲಿ ಮಟನ್, ಅರಿಶಿನ ಈರುಳ್ಳಿ ರೆಡಿ ಆಗಿದೆ. ಅಲ್ಲಿ ಕೈ ಮಕ್ಕೆ ಎಲ್ಲ ರೆಡಿ ಆಗಿದೆ. ಅಕ್ಕ ರೊಟ್ಟಿ ಹಾಕೊಡ್ತಿದ್ದಾಳೆ. ತಿಂಡಿಗೆ ನಾವು ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಚಾಪ್ಸ್ ಮಾಡ್ಕೊತಾ ಇದ್ದೀವಿ. ಎಗ್ ಕರಿ. ನಮ್ಮ ಬಾವ ಚಿಕನ್ ತಿನ್ನಲ್ಲ, ಅವ್ರಿಗೆ ನೋಡಿ ಗಾಯ್ಸ್, ನಮ್ಮ ಅಕ್ಕ ಕೈಮಾ ಉಂಡೆ ಕಟ್ಟಿ ಕಟ್ಟಿ ಹಾಕ್ತಾವಳೆ ಸಾಂಬಾರ್ ಅಳಿಕೆ. ನಾನು ಜಾಸ್ತಿ ವಿಡಿಯೋ ಮಾಡ್ತಾ ಇಲ್ಲ, ಹಂಗಿದ್ರು ಬೈತಾಳೆ ನೋಡಿ. ಇನ್ನೇನು ಮಾಡೋರು, ಉಂಡೆ ಮಾಡಿ 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 ಹಾಕ್ತಾ ಇರೋದು. ನೋಡಿ ನಮ್ಮ ಮೈಕ್ಳು ನಮ್ಮನ್ನ ಆಡ್ಕತ್ತವೆ ನೋಡಿ ಗಾಯ್ಸ್. ಸುಮ್ ಕೂತಾ ಇದೆ. ಕಮಲಮ್ಮಂಗೆ ನಿದ್ದೆ ಬರ್ತಾವೆ ಅಲ್ಲ ಕಮಲಮ್ಮ? ಹಾಲೆ ರೊಟ್ಟಿ ಚಿಕನ್ ಚಾಪ್ಸ್ ತಿಂದಿದ್ದಿ ಮಂದ. ಈಗ ಹೋಗಿ ಮನಿಗೆ ಹೋಗು ಬೇಕಾರೆ ಒಂದು ಸ್ವಲ್ಪ ಹೊತ್ತು. ಅವಂಗೆ ಯಾವ ಕಲರು ಬೇಡ, ಏನು ಬೇಡ, ಅವ ಇರೋದು ಹಿಂಗೆ ನ್ಯಾಚುರಲ್ ಆಗಿ ಸಾಕು. ನೋಡಿ ಗಾಯ್ಸ್, ನಮ್ಮ ಅಕ್ಕ ಹಬ್ಬದ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಈ ಕೆಲಸ ಗೆಜ್ಜೆ ಎಲ್ಲ ಬಡ್ದ್ಬಿಟ್ಟು ತಡ್ನಿಕಾಳು ಎಲ್ಲನೂ ಮಾಡ್ಬಿಟ್ಟು ನಮ್ಗೆ ತಂದು ಕೊಡ್ತಾಳೆ ವಡೆ ಮಾಡ್ಕೊಂಡು ತಿನ್ನಕ್ಕೆ. ನಮಗೆ ತಂದು ಕೊಡ್ತಾಳೆ ಎಲ್ಲಾನು ಮಾಡ್ಬಿಟ್ಟು. ನಾವು ಬಿಸಿ ಬಿಸಿ ತಡ್ನಿಕಾಳು ವಡೆ ಮಾಡ್ಕೊಂಡು ತಿನ್ನೋದು. ನಮ್ಗೆ ತಂದು ಕೊಡ್ತಾಳೆ. ಅಕ್ಕ ಅವತ್ತು ಅಕ್ಕ ಮಾಂಸನೇ ಚೆನ್ನಾಗಿತ್ತಿಲ್ಲ ಅಕ್ಕನಕ್ಕ. ಅಯ್ಯೋ ಬೇಬಕ್ಕ, ಭಾರತಿ ಹೇಳಿದ್ದೆ ಹಂಗೆ ತಗೊಬಂದ್ಬಿಡಿ ಒಂದ್ ಅರ್ಧ ಕೆಜಿ ಅಂತ. ಇಲ್ಲ ಇಲ್ಲ ಇಲ್ಲ, ಕೈ ಮನೆ ತಗೊಬರ್ತೀನಿ ಅಂದ್ರು. ಅದು ವೈಟ್ಗೆ ಎಲ್ಲ ಮಿಕ್ಸ್ ಆಗಿತ್ತು, ಚೆನ್ನಾಗಿರ್ಲಿಲ್ಲ, ಎಲ್ಲ ಬಿಟ್ಕತ್ತು ಕೈಮ. ಸಿಕ್ಕಾಪಟ್ಟೆ ಬತ್ತದೆ. ರೊಟ್ಟಿ ತಿಂದಿರೋದು ಮುಂದೆ ಅಂತೂ ಆಹಾ ಒಳ್ಳೆ ನಿದ್ದೆ. ಕೆಳಗಡೆ ಟೈಲ್ಸ್ ಹಾಕ್ಸ್ತಾ ಇದಾರಂತೆ. ಮನೆಯಲ್ಲಿ ಮಾಂಸ ಮಾಡ್ಕೊಂಡು ಕುಂತಿದ್ದಾರೆ. ಕೆಲ್ಸಕ್ಕೆ ಬಂದಿಲ್ಲ ಅಂತ ಅಲ್ಲ ಕಣ, ಸೊಪ್ಪು ಕಿತ್ತಿ ಇದ್ ಮಾಡ್ಬೇಕು ಅಂತವ್ರೆ. ಆವಣ್ಣ ಅಮಾಸೆ ಒಂದ್ಸಲಿ ಉಣ್ಬೇಕು ಒಂದ್ಸಲಿ, ವಾರದ ಮೇಲೆ ಆಯ್ತು. ಸುಮ್ನಿರಿ. ಏನ್ ಟೇಪು ಎಲ್ಲಿದಂತ ಕೇಳೋಕ್ ನಿಮ್ಮ ಅಪ್ಪನ? ಟಿವಿ ಟೇಪು ನಾನ್ ನೋಡಿದನವ. ಹಿಂಗೆ ಕೇಳ ಮಾಡ್ತಾಳೆ ನೋಡಿ ಗಾಯ್ಸ್. ನಮ್ಮ ಬಾವನ ಮೇಲೆ ಚಂಡಿ ಚಾಮುಂಡಿ ಆಗೋಯ್ತಾಳೆ. ಏನಾರ ಕೊಟ್ರು ಅಷ್ಟೇ ಕಣಕ. ಮದುವೆ ಹೋಗಿ ಎಲ್ಲಿ ಬಿಚ್ಕೊಂಡಿರ್ತಾ ನಾನು. ಗಾಯ್ಸ್, ನನ್ನ ಮಗಳು ಚಿಕನ್ ರೋಸ್ಟ್ ಮಾಡ್ತಾವಳೆ. ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾವಳೆ. ಅದಕ್ಕೆ ಫಸ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾವಳೆ. ಸಿಂಪಲ್ಲಾಗಿ ಮಾಡ್ಕೊಳ್ಳೋದಂತೆ, ಬೇಗ ಮಾಡ್ಕೋಬೋದಂತೆ, ಏನು ರುಬ್ಬೇನೂ ಹಾಕೋಂಗಿಲ್ಲ.
ಅದಕ್ಕೋಸ್ಕರ ರುಬ್ಬೋದೇನು ಇಲ್ವಲ್ಲ, ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದಾಳೆ. ಇವಾಗ ಅದಕ್ಕೆ ಚಿಕನ್ ಹಾಕ್ತಾ ಇದ್ದಾಳೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಮಾಡಿಬಿಟ್ಟು ಚಿಕನ್ ಹಾಕ್ತಾ ಇದ್ದಾಳೆ. ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನು ಹಾಕ್ತಾಳೆ ಅಂತ ನೋಡೋಣ. ಅರ್ಶಿನ ಪುಡಿ ಅಂತ ಎತ್ಕೊಬರಾಗು. ಹಾಂ ಏನು ಬಟ್ಟೆ ಮಮ್ಮಿ ಒಳಿಕೆ ತಗೋಯ್ತು ನೋಡು. ಬಟ್ಟೆನ ತಗೋಬವ ಅಲ್ಲೇ ಇಟ್ಕೊಳಕ್ಕೆ. ಮಮ್ಮಿ ಇವಾಗ ತಗೋಬೋದು. ಇಲ್ಲೇ ಐತೆ ಬಾ ಆ ಚೇರ್ ಮೇಲೆ. ಇಲ್ಲೇ ಚೇರ್ ಮೇಲೆ ಐತೆ. ಚೆನ್ನಾಗಿ ಎಲ್ಲನೂ ಅರಿಶಿನ ಪುಡಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ತಾಳೆ ಅದನ್ನೆಲ್ಲ. ಚಿಕನ್ನು ಹಸಿ ಸ್ಮೆಲ್ ಹೋಗ್ಬೇಕಲ್ಲ, ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಒಬ್ಬರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ಥರ ರೆಸಿಪಿ ಇದು. ನಾವೊಂಥರ ಮಾಡ್ತೀವಿ, ಇವರೊಂಥರ ಮಾಡ್ತಾರೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸಾಂಬಾರಂತೂ ರೆಡಿ ಆಯಿತು. ಮಟನ್ ಸಾರು, ಕೈಮಾ ಸಾಂಬಾರು ಎಲ್ಲ ಕೂಡ ರೆಡಿ ಆಯಿತು. ಇನ್ನೇನು ಮಾಡ್ಕೊಳ್ಳಲ್ಲ ಗಾಯ್ಸ್. ಇಷ್ಟನ್ನೇ ಊಟ ಮಾಡೋಣ. ಊಟ ಮಾಡೋಕ್ಕಾಗಲ್ಲ, ಹೆವಿ ಮಾಡ್ಕೊಂಡಷ್ಟು ತಿನ್ನೋಕ್ಕಾಗಲ್ಲ, ಒಂಥರ ಅನಿಸುತ್ತೆ. ಇಷ್ಟೇ ಸಾಕು. ಇಷ್ಟು ಟೊಮೊಟೊ ಹಾಕಿದ್ದಾಳೆ. ಎಲ್ಲ ಚಿಕನ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಯಿತು. ಇವಾಗ ಟೊಮೊಟೊ ಹಾಕಿದ್ದಾಳೆ. ಟೊಮೊಟೊ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ತಾಳೆ ಚಿಕನ್ ಜೊತೆಗೆ. ಘಮ್ ಅಂತ ಅದು ಘಮ ಘಮ ಅಂತ ಹಂಗೆ ಅವನು. ಇವಾಗ ಮನೇಲಿ ಮಾಡಿರೋಂಥ ಖಾರದ ಪುಡಿ ಮತ್ತು ಮಟನ್ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾಳೆ. ಸಾಕಾ? ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳೋದು. ಸ್ಮೆಲ್ಲೇ ಒಂಥರ ಚೇಂಜ್ ಆಗೈತೆ. ಇನ್ನಸಿ ಬೇಕು ಕಣಂತ ಹಾಕು, ಅದನ್ನು ಹಾಕ್ಬಿಡು ಅಷ್ಟು. ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಏನಂತೆ? ಸಾಕು? ಇನ್ನೊಂಚೂರು ಹಾಕೋ? ಫಸ್ಟ್ ಹಾಕಿದ? ಇನ್ನೊಂದು ಸ್ವಲ್ಪ ಹಾಕು, ಅಷ್ಟೊಂದು ಬೇಡ, ಸ್ವಲ್ಪ ಹಾಕು. ಸಾಕು. ಗೊತ್ತಾಗಲ್ಲ ನೋಡಿ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕು ಅಂತ. ಇಷ್ಟೇ. ಗಟ್ಟಿ ಇದು ರೋಸ್ಟ್ ಹಂಗೆ ಇರಲಿ ಬಿಡು. ಇಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಎಳ್ಕೊತಿರೋದು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಹಾ ಗಮ್ಮಂತೈತಂತೆ ನೋಡಿ ಗಾಯ್ಸ್. ಸಣ್ಣಿಗೆ ಎಷ್ಟು ನಾವೇನು ಖಾರದ ಪುಡಿ ತಗೊಂಡಿರ್ತೀವಿ ಬಟ್ಲಲ್ಲಿ, ಅದರಲ್ಲಿ ಒಂದು ಬಟ್ಲು ನೀರು ಹಾಕಬೇಕು. ಇಷ್ಟೇ. ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಇಷ್ಟೇ. ಚಿಕನ್ ಏನ ಗ್ರೇವಿ, ಚಿಕನ್ ರೋಸ್ಟು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಮುಗೀತು ಗಾಯ್ಸ್. ಇಷ್ಟೇ. ತಟ್ಟೆಗೆ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ. ನಾವು ಆಲೇ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದೀವಿ, ಆಮೇಲೆ ತಿನ್ನೋದು. ಈಗ ಸದ್ಯ ತಿನ್ನಿಟ್ಟ. ಒಂದು ರೌಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಆಯಿತು ಚಿಕನ್ ರೋಸ್ಟ್. ಚೆನ್ನಾಗಿ ಹೇಳ್ತಾ ಇದ್ದೀನಿ ಬಿಡ್ಲೆ. ನೋಡಿ ನಮ್ಮ ಅಕ್ಕ ಏನು ಹೇಳ್ತಾವಳೆ, ಮಗಳಿಗೆ ಅವಳಿ ಜವಳಿ ಬಾಳೆಹಣ್ಣು ತಿನ್ನುವಂಥ ಗಾಯ್ಸ್.
ಅದು ಸರಿ. ನಮ್ಮ ಕಡೆ ತಿನ್ನಲ್ಲ. ನೋಡಿ ಗಾಯ್ಸ್, ಅಕ್ಕೋರ್ ಮನೆ ಟೈಲ್ಸ್ ಆಗೋ ಕೆಲಸ ನಡೀತಾ ಇದೆ. ಬಂದು ನಾವು ಅಡುಗೆ ಎಲ್ಲ ಮುಗಿಸಿ ಈ ಥರ ಕೆಲಸ ಟೈಲ್ಸ್ ಕೆಲಸ ನಡೀತಾ ಇದೆ. ಆಲ್ರೆಡಿ ಒಂದು ರೂಮ್ಗೆ 3/4 ಭಾಗ ಹಾಕಿದ್ದಾರೆ, ಇನ್ನು ಸ್ವಲ್ಪ ಐತೆ. ಈ ಥರ ಕೆಲಸ ನಡೀತಾ ಇದೆ. ನಾವು ಸೆಲೆಕ್ಟ್ ಮಾಡಿದ್ದು ಈ ಥರ ಸೆಲೆಕ್ಟ್ ಮಾಡಿದ್ವಿ ಟೈಲ್ಸ್ದು. ಇಲ್ಲಿ ಬಂದರೆ ಇಲ್ಲೂ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಂದರೆ ಒಂದು ಲೆವೆಲಲ್ಲಿ ಬರಬೇಕಲ್ವಾ, ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ನೀಟಾಗಿ ಮಿಕ್ಸ್ ಮಾಡಿ, ಏನೋ ಇದು ಸಿಮೆಂಟ್ ನೀಟಾಗಿ ಮಿಕ್ಸ್ ಮಾಡಿ ಅಂತವಾ. ಇಲ್ಲಿ ಒಂದು ಲೆವೆಲ್ ಮಾಡ್ಕೋತಾ ಇದ್ದಾರೆ ನೀಟಾಗಿ. ಒಂದು ಲೆವೆಲ್ ಮಾಡಿಕೊಂಡ್ರೆ ಆಗ್ಬೋದಲ್ಲ ಅಂತ ಹೇಳಿ ಒಂದು ಲೆವೆಲಾಗಿ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ಸೌಂಡ್ ಜಾಸ್ತಿ ಐತೆ, ಏನು ಅನ್ಕೋಬೇಡಿ, ಅವ್ರು ಕೆಲಸ ಮಾಡ್ತಾ ಇದ್ದಾರಲ್ವಾ ಅದಕ್ಕೋಸ್ಕರ. ಸ್ನಾನದ ಮನೆಗೆ ಈ ಥರ ಹಾಕಿದ್ದಾರೆ. ಈ ಥರ ಡಿಸೈನ್ ಇದೆ, ಕಾಂಬಿನೇಷನ್ ಬಂದೈತೆ. ಡಿಸೈನ್ ಇದೆ. ಇದ್ಯಾಕೆ ಹಿಂಗೆ ಸ್ವಲ್ಪ ಹಾಕ್ಬಿಟ್ಟು ಹೋಗಿದ್ದಾರೆ ಅಲ್ಲಿಗೆ? ಯಾಕೆ ಇಲ್ವಂತ? ಚೆನ್ನಾಗೈತೆ. ನಿಂತ್ಕೊಳ್ಳಿ ಇಬ್ರು ಅಲ್ಲಿ ಅಕ್ಕಪಕ್ಕ ನಿಂತ್ಕೊಂಡ್ರೆ. ಏನ ಏನೇ ಸ್ಟ್ಯಾಂಡು. ಹಾಂ, ಈ ಥರ ಕೆಲಸ ನಡೀತಾ ಐತೆ. ನೋಡೋಣ, ಒಂದು ವಾರ ಅದರಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಂ, ಅಂದರೆ ಎಲ್ಲ ಫಿನಿಶಿಂಗ್ ಆಗಬೇಕು, ಒಂದು 15-20 ದಿನ ಬೇಕು ಎಲ್ಲ ಫಿನಿಶಿಂಗ್ ಆಗೋಷ್ಟರೊಳಗೆ. ಇಲ್ಲಿ ಎಲ್ಲ ಸಿಮೆಂಟ್ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ. ನಾನು ಮೊನ್ನೆ ಹೇಳಿದ್ನಲ್ಲ, ಟೈಲ್ಸ್ ಎಲ್ಲ ಬಂದೈತೆ, ಹಾಕಬೇಕು ಅಷ್ಟೇ ಅಂತ. ಇವಾಗ ಆ ಥರ ಕೆಲಸ ನಡೀತಾ ಇದೆ. ಈ ಥರ ನೋಡ್ತಾ ಇದ್ದೀರಲ್ವ. ನಾವು ಕೆಳಗಡೆ ಅಡುಗೆ ಎಲ್ಲ ಮುಗಿಸಿ ಒಂದು ರೌಂಡ್ ನೋಡ್ಕೋಗೋಣ ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳಿ ಬಂದ್ವಿ. ಚೆನ್ನಾಗಿ ಬರ್ತೈತೆ, ಟೈಲ್ಸ್ ಅಂತೂ ಚೆನ್ನಾಗಿ ಕಾಣಿಸ್ತೈತೆ. ಇದಲ್ವ ಹೇಗಿದೆ ಅಂತ ಕಮೆಂಟ್ ಮಾಡ್ತಾ ತಿಳಿಸಿ. ಫುಲ್ ಮನೆಯೆಲ್ಲ ಫಿನಿಶಿಂಗ್ ಆದಮೇಲೆ ನೋಡೋಕ್ಕೆ ಚೆಂದ. ಈ ಚೂರು ಪೂರ ಕೆಲಸ ಮಾಡುವಾಗ ಅಷ್ಟು ನಿಮಗೆ ಡೀಟೇಲಾಗಿ ಗೊತ್ತಾಗಲ್ಲ. ಏಕೆಂದರೆ ಕೆಲಸ ಮಾಡುವಾಗ ಅಷ್ಟು ಕರೆಕ್ಟಾಗಿ ಅಷ್ಟು ಗೊತ್ತಾಗಲ್ಲ ಯಾರಿಗಾದ್ರೂ. ಫುಲ್ ಎಲ್ಲ ಕೆಲಸ ಮುಗಿದ್ಮೇಲೆ ಗೊತ್ತಾಗೋದು. ಆ ರೂಮ್ ಆದಮೇಲೆ ಇದಾದಮೇಲೆ ಆಮೇಲೆ ಇದು ಹೇಳಿದಿರೋದು ಕರೆಕ್ಟ್ ಟೈಲ್ಸ್ ಅದ ತುಂಬ್ತಾರೆ ಒಳಗಡೆ. ಬಾತ್ರೂಮಲ್ಲಿ ಗ್ಯಾಪ್. ಚಿಕ್ಕಮ್ಮರ ಮನೇಲೂ ಹಂಗೆ ಕಣೆ ಬಿಟ್ಟಿದ್ದು, ತುಂಬಿಸ್ತಾರೆ. ಇಲ್ಲೂ ಅಲ್ಲೋಡಲ್ಲಿ ತುಂಬ್ತಾರೆ. ಇವರು ಅಂಟಿಸ್ಬಿಟ್ಟು ಹೋಗೋರೆ. ಈಗ ಅವ್ರಿಗೆ ಹೇಳ್ಬೇಕು ತಗೊಂಡ್ ಹಾಕಿ ಅಂತ. ತುಂಬಬೇಕು, ಇದು ಗ್ಯಾಪ್ ಐತೆ ಅಂತಾನೆ ನಾಳೆ ಹೇಳ್ಬೇಕು ಅವ್ರಿಗೆ ತಗೊಂಡ್ ಹಾಕಿ ಅಂತ. ಅವರು ಇನ್ನೊಂದು ಕೂರಿಸ್ಕೊತಾರಲ್ಲ, ಅವಾಗ ಏನಾದರೂ ಅದು ಕಚ್ಚಲ್ಲ ಅಂತ ಏನಾದರೂ ಇದು ಮಾಡಿ ಅಷ್ಟು ಬಿಟ್ಟಿದ್ದಾರೆ ಅನ್ಸುತ್ತೆ. ತುಂಬೋದು ಕಣ, ಬನ್ನಿ ಕೇಳಿ ಅವ್ರನ್ನ. ಕೇಳಿ ಅವ್ರನ್ನ. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಟೈಲ್ಸ್ ಹಾಕೋತಾವು. ಅದಕ್ಕೋಸ್ಕರ ಅದು ನೀಟಾಗೆಲ್ಲ ಫಿನಿಶಿಂಗ್ ಬರಬೇಕಲ್ಲ. ಫಿನಿಶಿಂಗ್ ಬಂದರೆ ಚೆನ್ನಾಗಿ ಕಾಣಿಸೋದು. ಅದಕ್ಕೋಸ್ಕರ ಇಲ್ಲಾಂತಂದರೆ ಮುಂದೆ ಪ್ರಾಬ್ಲಮ್ ಬರುತ್ತೆ. ಅವ್ರಿಗೆ ಅದು ಗ್ಯಾಪ್ ಉಳಿದ್ಬಿಟ್ಟೈತಲ್ಲ ಅಲ್ಲಿ. ಇನ್ನೂ ಇಷ್ಟೊಂದು ಇದೈತೆ ಗ್ಯಾಪ್. ಗ್ಯಾಪ್ ಉಳ್ಕೊಳ್ಳಿಲ್ವ ಅದು? ಫಿಲಪ್ ಮಾಡ್ಕೋಬೇಕಲ್ವ ಇದು ಕಟ್ಕೊಂಡಿರಿ. ಈ ಥರ ಕೆಲಸ ನಡೀತಾ ಇದೆ. ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಈ ಥರ ಮಾಡಿ ಹಿಂಗೆ ಮಾಡಿ ಅನ್ನೋಕ್ಕೆ ನಮಗೆ ಅವ್ರಿಗೆ ನಾವು ಏನು ಹೇಳ್ತಾ ಇದ್ರು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಫುಲ್ ಎಲ್ಲ ನೀಟಾಗಿ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಕೊಡಿ ಅಂತ ಹೇಳ್ತಾ ಇದ್ದೀವಿ, ಆದರೆ ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ಕ್ಯಾ ಮೇಡಮ್ ಅಂತಾರೆ. ಅದಕ್ಕೆ ಸ್ವಲ್ಪ ಇಂಗ್ಲೀಷಲ್ಲಿ
ಹೇಳ್ಬೇಕು, ಏನು ಇನ್ನು ಮಾಡೋಕ್ಕಾಗಲ್ಲ. ಅಲ್ಲಿ ಇದ್ ಮಾಡ್ಬೇಕು, ಅವ್ರಿಗೆ ಹಿಂದಿ ಬರೋದಲ್ವಾ, ಸೇಟುಗಳಲ್ವಾ, ಅದಕ್ಕೋಸ್ಕರ ಮಾಡಿ ಮೇಲ್ಗಡೆ ಹಾಕ್ಸ್ಕೊಡ್ಬೇಕು. ಏನು ಮಾಡ್ತೀರಾ ನೋಡೋಣ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ನಾವು ಹೇಳೋ ಮಾತನ್ನ ಅರ್ಥ ಮಾಡಿಕೊಂಡು ಮಾಡಿಕೊಡ್ತಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ ಎಲ್ಲನೂ, ಪರವಾಗಿಲ್ಲ, ಏನೂ ಮಾತಾಡ್ತಾ ಇಲ್ಲ. ನೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ದೀನಿ, ನೀಟಾಗಿ ಮಾಡಿಕೊಡ್ತಾರೆ ಕೆಲಸ ಎಲ್ಲನೂ. ಅವ್ರ ಮಾತು ನಮ್ಗೆ ಅರ್ಥ ಆಗಲ್ಲ, ಮೈ ಅಂತಾರೆ. ಹಲೋ ಭಯ, ದಿಸ್ ಫ್ಲೋರಿಂಗ್ಗೆ ಪೂರ್ತಿ ಸೇಮ್ ಎಲ್ಲ ಒಂದೇನೆ. ರೂಮು, ಆರ್ಡರ್, ಕಿಚನ್ ನೋಡಿ ಗಾಯ್ಸ್, ಅವ್ರಿಗೆ ಕನ್ನಡ ಬರ್ತಲ್ಲ, ಇವಳಿಗೆ ಹಿಂದಿ ಬರ್ತಲ್ಲ. ಹೇಳ್ತಾವಳೆ, ಯಾವ ಥರ ಹೇಳ್ತಾವಳೆ ಅಂದರೆ ಕಣ್ಣು ನೋಡ್ಬೇಕು. ನೀಟಾಗಿ ಫಿನಿಶ್ ಕರೋ. ಇವಳು ಫಿನಿಶ್ ಕರುವಂತೆ. ಸ್ವಲ್ಪ ಕನ್ನಡ ಕಲ್ತ್ಕೋಬೇಕು. ಇಲ್ಲೆಲ್ಲ ಕೆಲಸ ಮಾಡ್ಬೇಕಾ, ನಮ್ಗೆ ಹಿಂದಿ ಬರಲ್ವಲ್ಲ, ಕನ್ನಡ ಕಲ್ತ್ಕೋಬೇಕು. ಇಂಗ್ಲಿಷ್ ನೀನು ಬಾಯ್ಲಿಂಗ್ ಇಂಗ್ಲಿಷ್ ಆಯ್ತಾ? ದೆನ್ ಸ್ಪೀಕ್ ಇನ್ ಇಂಗ್ಲಿಷ್. ಹಾಂ, ನೈ ಕನ್ನಡ ಓಕೆ, ಇಂಗ್ಲಿಷ್ ಬೋಲ್. ನೀವು ಎಲ್ಲಿ ಇರೋದು ಕೇಳಿ. ವೇರ್ ಪ್ಲೇಸ್ ನೋಡಿ ಗಾಯ್ಸ್, ಇದೆಲ್ಲ ಅಕ್ಕವ್ರ ತೋಟ. ಅಕ್ಕವ್ರ ತೋಟದ ಪಕ್ಕದಲ್ಲೇ ನೀರು ಬಂದಿರೋದು. ಎಷ್ಟು ತುಂಬೈತೆ ನೋಡಿ ನೀರು, ಚೆನ್ನಾಗೈತೆ ಅಲ್ವಾ. ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ, ಸ್ವಲ್ಪ ಗೇಟ್ ಎತ್ಬಿಟ್ಟವ್ರಂತೆ ಕ್ಯಾರೆಸಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆಗೈತೆ. ಇನ್ನೂ ಹೆವಿ ನೀರಿತ್ತು, ಇಲ್ಲಿ ತನಕ ನೀರಿತ್ತು. ಅಕ್ಕವ್ರ ಗದ್ದೆಗೆಲ್ಲ ಆವಾಗ ಮುಳಿಕೊಬಿಡ್ತಾಯಿತ್ತು, ತೋಟಕ್ಕೆಲ್ಲ ಮುಳಿಕೊಬಿಡ್ತಾಯಿತ್ತು. ಇವಾಗ ಸ್ವಲ್ಪ ಮಣ್ಣು ಕೊಟ್ಟಿದ್ದಾರೆ, ಅಂದರೆ ಜಾಸ್ತಿ ಮಣ್ಣು ತಂದು ಮಣ್ಣು ಹಾಕಿದ್ದಾರೆ, ಎತ್ತರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವಾಗೇನೋ ಅಷ್ಟು ನೀರು ತುಂಬ್ಕೊಳ್ಳಲ್ಲ. ಇಲ್ಲೇ ನಾವು ಕೂಡ ಹಾಗೆ ತಿರುಗಾಡ್ಕೊಂಡು ನೋಡ್ಕೊ ಹೋಗೋಣ ಅಂತ ಬಂದ್ವಿ. ಇದಿಷ್ಟೆಲ್ಲ ನೀರು ತುಂಬೈತೆ, ಹೊಳೆಯಿಂದ ಹರಿದು ಬಂದಿರೋ ನೀರಿದು. ಅಕ್ಕ ಎಳ್ಳು ಹಾಕಿದ್ದಾಳೆ, ಎಳ್ಳು ಇದೆಲ್ಲ ಪಾಳ ಐತೆ, ಏನು ಮಾಡಿಲ್ಲ. ಅಕ್ಕ ಎಳ್ಳು ಹಾಕಿದ್ದಾಳೆ, ಹಸುಗಳೆಲ್ಲ ಇಲ್ಲೇ ಕಟ್ಟಾಕಿದ್ದಾರೆ ಮೇಯೋಕ್ಕೆ. ಹಳ್ಳಿ ಕಡೆ ಎಲ್ಲ ಈ ಥರನೇ, ಏನೋ ಒಂಥರ ಚೆನ್ನಾಗಿರುತ್ತೆ. ಹೋಯ್ತಾ ಹೀಗೆ ತಿರ್ಗಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ನಿಮಗೂ ಹಾಗೆ ಹೊಳೆ ಎಲ್ಲ ತೋರಿಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಚೆನ್ನಾಗೈತೆ ಹೊಳೆ, ತುಂಬ ಖುಷಿಯಾಗುತ್ತೆ. ಹಳ್ಳಿ ಕಡೆ ಬೇಜಾರಾಗಲ್ಲ ಗಾಯ್ಸ್. ನಮ್ಮ ಕಡೆ ಅಂತ ಹೇಳಿದ್ರೆ ಸಿಟಿಲಿ ಮನೆಯಲ್ಲೇ ಕೆಲಸ ಮಾಡು, ಅಡುಗೆ ಮಾಡ್ಕೊ, ಊಟ ಮಾಡ್ಕೊ, ಮಲ್ಕೊ, ಮತ್ತೆ ಎದ್ದು ಕೆಲಸ ಮಾಡು, ಇಷ್ಟೇ. ಇಲ್ಲ ಎಲ್ಲರೂ ಹೊರಗಡೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಕ್ಕೆ, ಪಾನಿಪುರಿ, ಗೋಬಿ ಈ ಥರ ಹೋಗೋ ಅಷ್ಟೇ. ಆದರೆ ಹಳ್ಳಿಗಳಲ್ಲಾದರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ. ಈ ಥರ ಹೊಲ್ದತ್ರ ಎಲ್ಲ ಬರ್ಬೋದು, ಈ ಥರ ಎಲ್ಲ ಹಸಿರಿರುತ್ತೆ, ನೋಡ್ಬೋದು, ಚೆನ್ನಾಗೈತೆ. ಎಳ್ಳು ಇನ್ನೂ ಬಂದಿಲ್ಲ ನೋಡಿ. ಇನ್ನು ವೈಟ್ಗೆ ಐತೆ, ಇದೆಲ್ಲ ಕಪ್ಪಗೆ ಬರಬೇಕು, ಇನ್ನೂ ಬಂದಿಲ್ಲ. ಇನ್ನೂ ಸ್ವಲ್ಪ ಆಗಬೇಕು ಎಳ್ಳು ಬರೋಕ್ಕೆ. ಇವಾಗ ಮನೆಗೆ ಹೋಗೋಣ. ಗಾಳಿ, ತುಂಬ ಗಾಳಿ ಕಂಡ್ಕೊಂಡಿರೋ ಒಳಗೋಣ, ಸಿಕ್ಕಾಪಟ್ಟೆ ಗಾಳಿ ಬಿಸ್ತೈತೆ. ಎಲ್ಲಿ ಬಂದಿಲ್ಲ ಇನ್ನು. ಹಣ್ಣಾಗಿ ಅವ್ನು ಗೆಜ್ಜಾಗಬೇಕು, ಅವು ಸುಮಾರು ಆಯ್ತವೆ. ತಣ್ಣಗೆ ಗೆಜ್ಜೆ ಎಲ್ಲ ಬಿಡಿಸಿದ್ದಾಳೆ, ಇನ್ನೂ ಸ್ವಲ್ಪ ಆಯ್ತು ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಗಾಳಿ ಸೌಂಡ್ಗೆ ನನ್ನ ವಾಯ್ಸ್ ಕೇಳಿಸ್ತೈತೆ ಅಂತ ಅನ್ಕೋತೀನಿ. ಸ್ವಲ್ಪ ಸಿಕ್ಕಾಪಟ್ಟೆ ಗಾಳಿ ಐತೆ, ಏನೋ ಒಂಥರ ಖುಷಿ, ಚೆನ್ನಾಗಿರುತ್ತೆ ಈ ಥರ ಒಳ್ಳೆ ನೋಡಿದ್ರೆ ಅಲ್ವಾ. ನಾವು ಅವಾಗೆಲ್ಲ ಈ ಥರ ತಿಂತಾಯಿದ್ವಿ, ಚೆನ್ನಾಗಿರ್ತಿತ್ತು ಈ ಥರ ತಿನ್ನೋದು, ಸಖತ್ತಾಗಿರ್ತಾಯಿತ್ತು. ನಾವು ನಮ್ಮೂರಲ್ಲಿ ನಾವು ಊರಿಗೆ ಹೋದಾಗ, ಹೊಲದ ಹತ್ರ ಹೋದಾಗ ಈ ಥರ ಎಳ್ಕಾಯಿ ಎಲ್ಲ ಕಿತ್ಕೊಂಡು ತಿನ್ನೋದು ಎಲ್ಲ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ, ಚೆನ್ನಾಗಿ. ಇಲ್ಲಿ ನೋಡಿ, ಇಲ್ಲಿ ಬಂದರೆ ಫುಲ್ಲು ಹೊಳೆ ಇದುವೆ, ಯಾವ ಥರ ತುಂಬ ಐತೆ ನೋಡಿ, ಸಖತ್ತಾಗಿ ಕಾಣಿಸ್ತೈತೆ. ಇಲ್ಲಿಂದ ಅಲ್ಲಿ ತನಕ ಹೋದರೆ ಡ್ಯಾಮ್
ಇನ್ನೊಂದ್ಸಲ ಆ ಕಡೆ ಹೋಗಬೇಕು. ಡ್ಯಾಮ್ ನೋಡೋಕ್ಕೆ ಹತ್ರನೇ. ನಾವಿಷ್ಟು ಹತ್ರ ಇದ್ರೂ ಹೋಗಲ್ಲ ಗಾಯ್ಸ್ ಡ್ಯಾಮ್ಗೆ. ಏನು ಮಾಡ್ತೀರಾ, ಇವಾಗ ಮನೆಗೆ ಹೋಗ್ತೀನಿ. ಓಕೆ ಗಾಯ್ಸ್, ಫಸ್ಟು ಎಂಟ್ರೆನ್ಸಲ್ಲಿ ಸಿಗುತ್ತಲ್ಲ ಆ ರೂಮ್ಗೆ ಎಷ್ಟು ಹಾಕಿದ್ದಾರೆ. ಇದು ಇನ್ನೂ ಒಂದು ಟೈಲ್ಸ್ನ ಕೂರಿಸ್ಬೇಕು. ಇಲ್ಲಿ ಬಂದರೆ ಈ ರೂಮ್ ಫುಲ್ ಫಿನಿಶಿಂಗ್ ಆಗಿದೆ. ಇಷ್ಟು ಫಿನಿಶಿಂಗ್ ಆಗಿದೆ. ಇದು ಈ ರೂಮ್ದು ಫುಲ್ ಆಗಿದೆ. ಇಲ್ಲಿ ಬಂದರೆ ಈ ರೂಮು ಕೂಡ ಆಗಿದೆ. ಇದು ಫಿನಿಶಿಂಗ್ ಆಗಿದೆ. ಇವಾಗ ಹೊರಡೋ ಟೈಮ್ ಬಂತು. ಇವ್ರಿಗೂ ಕೂಡ ಟೈಮ್ ಬಂದು 5:15 ಆಗ್ತಾಯಿದೆ. ಇವರು ಹೊರಡ್ತಾ ಇದ್ದಾರೆ. ಇನ್ನು ನಾಳೆ ಬಾಕಿದ್ದು ಬಂದು ಮಾಡ್ಕೋತಾರೆ. ನಗ್ತವ್ರೆ. ಇಲ್ಲಿ ನೋಡಿದ್ನಲ್ಲ, ಇದು ಸ್ವಲ್ಪ ಬ್ಯಾಲೆನ್ಸ್ ಐತೆ. ಇವತ್ತು ಕಮ್ಮಿ ಟೈಲ್ಸ್ ಕೊಟ್ಬಿಟ್ಟಿದ್ದಾರೆ ನಮಗೆ. ಅದಕ್ಕೋಸ್ಕರ ತರೋಕೆ ಅಂತ ಭಾವ ಮತ್ತು ನವೀನ್ ಇಬ್ಬರು ಕೂಡ ಹೋಗಿದ್ದಾರೆ. ಇವಾಗ ಅವರು ಕೂಡ ನಾಳೆ ಬಂದು ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಈ ರೂಮ್ಗೆ ಹಾಕಬೇಕು, ಇಲ್ಲೆಲ್ಲ ಹಾಕಬೇಕು. ಇನ್ನು ಬೇಜಾನ್ ಕೆಲಸ ಇದೆ. ಈ ಕಡೆಗೆಲ್ಲ ಹಾಕಬೇಕು. ಇದನ್ನು ಕಾರ್ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ದಾಳಂತೆ. ನನಗೆ ಗೊತ್ತಿರಲಿಲ್ಲ ಅವತ್ತು ವೀಡಿಯೋ ಮಾಡಿದಾಗ. ಇವಾಗ ಹೇಳಿದ್ಲು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಸರಿ ಆಯಿತು ಅಂತ ಅಂದೆ. ಇಷ್ಟು ಇವತ್ತಿನ ವೀಡಿಯೋ ನೋಡಿದ್ರಲ್ಲ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಎಲ್ರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.